ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೇನು ದಿನಗಣನೆ ಕ್ಷಣಗಣನೆ ಆರಂಭ ಆಗಿದೆ. 4500 ಪುಟಗಳ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಈಗಾಗಲೇ ತಯಾರಿ ಮಾಡಿ ಇಟ್ಕೊಂಡಿದ್ದಾರೆ. ಅವರ ಹೈಯರ್ ಅಪ್ಸ್ ಎಸ್ ಅಂದ ತಕ್ಷಣ ಅದನ್ನು ಕೋರ್ಟ್ ಕೊಡ್ತಾರೆ. ಪ್ರಕರಣದ ಇಂಚಿಂಚು ತನಿಖೆಯನ್ನು ಮಾಡಿದ್ದಾರೆ ಪೊಲೀಸರು. ಡೆವಿಲ್ ಪಡೆ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ಗಳು ಇದೆಯಾ ಅಂದರೆ ಹೌದು ಇದೆ. ದರ್ಶನ್ ವಿರುದ್ಧ ಸಿಕ್ಕಿರುವ ಸಾಕ್ಷಿಗಳೇನು? ದರ್ಶನನ್ನ ಪ್ರಕರಣದಲ್ಲಿ A2 ಆರೋಪಿ ಮಾಡಿದ ಮೇಲೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಕಲೆ ಹಾಕಿರಲ್ವ? ಖಂಡಿತವಾಗಿ ಈ ಸಾಕ್ಷಿಗಳೇ ದರ್ಶನ್ ಅಂಡ್ ಟೀಮ್ಗೆ ಕಂಟಕವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವತ್ತು ಕೋರ್ಟ್ನಲ್ಲಿ ಕೇಸು ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತಂದರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಒದಗಿಸಬೇಕಾಗತ್ತೆ ಪೊಲೀಸರು. ದರ್ಶನ್ ಗ್ಯಾಂಗ್ನ ಡಿಜಿಟಲ್ ಸಾಕ್ಷಿಗಳು ಫುಲ್ ಸ್ಟ್ರಾಂಗ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ ನಾವು ನಿಮಗೆ. ಎವಿಡೆನ್ಸ್ ಫುಲ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಯಾವುದನ್ನು? ಡಿಜಿಟಲ್ ಎವಿಡೆನ್ಸ್ಗಳನ್ನು. ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟನ್ನು ಉಲ್ಲೇಖ ಮಾಡಿದ್ದಾರೆ. ಮಾಡಬೇಕು ಅಂತಲೇ ಮಾಡಿಸಿರೋದೆಲ್ಲನೂ. ದರ್ಶನ್ ಬಟ್ಟೆಗಂಟಿದ್ದು ರೇಣುಕಾದ್ದೇ ರಕ್ತ ಅಂತ ಈಗಾಗಲೇ ದೃಢಪಟ್ಟಿದೆ. ದರ್ಶನ್ ಶೆಡ್ಗೆ ಹೋಗಿದ್ದರ ಬಗ್ಗೆ CCTV ದೃಶ್ಯಾವಳಿಗಳು ಸಿಕ್ಕಿದೆ. ಹೈದರಾಬಾದ್ FSL ರಿಪೋರ್ಟ್ನ CCTV ಅದೆಲ್ಲ ರಿಟ್ರೀವ್ ಮಾಡಿಕೊಟ್ಟಿದ್ದಾರೆ. ಇನ್ನು CID ಅವರು ದರ್ಶನ್ ಮೊಬೈಲನ್ನು CDR ರಿಪೋರ್ಟ್ ಕೊಟ್ಟಿದ್ದಾರೆ. ಯಾರ್ಯಾರ ಜೊತೆ ಮಾತನಾಡಿದ್ರು ಅವತ್ತು ದರ್ಶನ್ ಅಂತ. ರಾತ್ರಿ ಶವ ಸಾಗಿಸಿದ ನಿಖಿಲ್ ಕೇಶವಮೂರ್ತಿ ಜೊತೆ ದರ್ಶನ್ ಕಾಲ್ ಡೀಟೇಲ್ಸ್, ಡೈರೆಕ್ಷನ್ಸ್ ಎಲ್ಲ ದರ್ಶನೇ ಕೊಟ್ಟಿದ್ದಾರೆ ಅನ್ನೋದಕ್ಕೆ. ಆಮೇಲೆ ಶೆಡ್ಗೆ ಹೋಗಿದ್ದರ ಬಗ್ಗೆ ಫುಟ್ ಪ್ರಿಂಟ್ ರಿಪೋರ್ಟ್, ದರ್ಶನ್ ಫುಟ್ ಪ್ರಿಂಟ್, ಕಾಲಿನ ಹೆಜ್ಜೆಯ ಗುರುತು ಸಿಕ್ಕಿದೆ. ಹಲ್ಲೆಗೆ ಬಳಸಿದ ಲಾಠಿ, ಕಬ್ಬಿಣದ ರಾಡ್ ಮೇಲಿನ ಫಿಂಗರ್ ಪ್ರಿಂಟ್ ಎಲ್ಲ ದರ್ಶನ್ದು ಅಂತ ಹೇಳ್ತಾ ಇದೆ. ಶವ ಸಾಗಿಸಿದವರಿಗೆ ದರ್ಶನ್ ನೀಡಿದ್ದ 30 ಲಕ್ಷ ಹಣ ಸೀಸ್ ಮಾಡಿಕೊಂಡಿದ್ದಾರೆ. ಅಂದರೆ ಇದು ಸಾಕ್ಷಿ ನಾಶ ಆಗುತ್ತೆ ಅಂತ. ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ CCTV ಫುಟೇಜ್ ಸಿಕ್ಕಿದೆ. ಹೀಗೆ ಡಿಜಿಟಲ್ ಎವಿಡೆನ್ಸ್ ಸೇರಿ ಸಾಕ್ಷಿಗಳನ್ನು ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ ಖಾಕಿ ಪಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗ ಪ್ರಮುಖವಾಗಿ ದರ್ಶನ್ ವಿರುದ್ಧವಾಗಿ ಸಿಕ್ಕಿರುವಂತಹ ಎವಿಡೆನ್ಸ್ಗಳು, ಪ್ರತ್ಯಕ್ಷ ಮತ್ತು ವಸ್ತುಗಳು, ಸಾಂದರ್ಭಿಕ ಸಾಕ್ಷ್ಯಗಳು ಎಷ್ಟರ ಮಟ್ಟಿಗೆ ದರ್ಶನ್ಗೆ ಕಂಟಕವಾಗಬಹುದು ಅಂತ? ಅರವಿಂದ್, ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿರುವಂಥ ಸಾಕ್ಷ್ಯಾಧಾರಗಳು, ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕುವ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿರುವಂಥದ್ದು. ಪೊಲೀಸ್ ಮೂಲಗಳ ಪ್ರಕಾರ ಈಗ ಸಿಕ್ಕಿರುವಂಥ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಅದು ದರ್ಶನ್ ಅಂಡ್ ಗ್ಯಾಂಗ್ಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಅವರು ಆರಂಭದಿಂದ ಅಂದರೆ RR ನಗರದ ಪಟ್ಟಣಗೆರೆ ಶೆಡ್ನಿಂದ ಹಿಡಿದು ಇಲ್ಲಿವರೆಗೂ ಫೋನ್ ಮಾತನಾಡಿರುವಂಥ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇವರು ಪಾರ್ಟಿ ಮಾಡಿದ್ದಂಥ RR ನಗರದಲ್ಲಿರುವಂಥ ಸ್ಟೋನಿ ಬ್ರೂಕ್ನ ಪಬ್ನಲ್ಲಿರುವಂಥ CCTV, ಜೊತೆಗೆ ಶೆಡ್ಗೆ ಬಂದು ಹೋಗಿರುವಂಥ CCTV, ಅದರ ಜೊತೆಗೆ RR ನಗರದಲ್ಲಿರುವಂಥ ಪವಿತ್ರ ಗೌಡ ಮನೆ ಮತ್ತು ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಿರುವಂಥ CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ರಿಟ್ರೀವ್ ಮಾಡಿ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅದರಲ್ಲಿ ರಿಟ್ರೀವ್ ಮಾಡಿರುವಂಥ CCTV ಫುಟೇಜ್ಗಳಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಈ ಕೊಲೆ ಗ್ಯಾಂಗ್ನ ಆರೋಪಿಗಳು ಓಡಾಡಿರುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿರುವಂಥದ್ದು. ಅದನ್ನು ಹೊರತುಪಡಿಸಿ ಉಳಿದ ಆರೋಪಿಗಳ ಮೊಬೈಲ್ ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಆ CDRಗಳನ್ನು ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು. ಆ CDRನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರು ಆರೋಪಿಗಳ ಜೊತೆ ನಿರಂತರವಾಗಿ ಆ ಸಂದರ್ಭದಲ್ಲಿ ಅಂದರೆ ಇನ್ಸಿಡೆಂಟ್ ನಡೆದಂಥ ದಿನ ನಿರಂತರವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಪ್ರಮುಖವಾದ ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ RR ನಗರ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದರ ಬಗ್ಗೆ ಕೂಡ ಸಾಕಷ್ಟು ಪ್ರಮುಖವಾದ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಅದರಲ್ಲಿ ದರ್ಶನ್ ಆ ಸ್ಥಳದಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದನ್ನು, ಆತನ ಫುಟ್ ಪ್ರಿಂಟನ್ನು ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು. ಅಲ್ಲಿ ದರ್ಶನ್ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿದ್ದರು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ದರ್ಶನ್ ಅವರ ಫುಟ್ ಪ್ರಿಂಟನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಅದರ ಜೊತೆಗೆ ದರ್ಶನ್ ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡಿದ್ದಾನೆ ಅನ್ನುವಂಥದ್ದಕ್ಕೆ ಪ್ರೂವ್ ಮಾಡೋದಕ್ಕೆ
ಆತನ ಮೈ ಮೇಲಿರುವಂಥ ಬಟ್ಟೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು, ಆತನ ಅಂದರೆ ದರ್ಶನ್ ಅವರ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳಿದ್ವು ಅನ್ನುವಂಥದ್ದನ್ನು ಕೂಡ ಪ್ರೂವ್ ಮಾಡುವ ಕೆಲಸವನ್ನು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳು FSL ರಿಪೋರ್ಟ್ಗಳು ಕೂಡ ಪ್ರೂವ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ. ಈ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿರುವಂಥ ಪೊಲೀಸರು ಎಲ್ಲವನ್ನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಆರೋಪಿಗಳು ಈ ಕೊಲೆ ಕೇಸಿನಿಂದ ಬಚಾವಾಗಲಿಕ್ಕೆ ಆಗಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಪ್ರಮುಖವಾದ ಸಾಕ್ಷ್ಯಾಧಾರಗಳನ್ನು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳು ಜೊತೆಗೆ ಈಗಾಗಲೇ ಸುಮಾರು 23ಕ್ಕೂ ಅಧಿಕ ಹೆಚ್ಚು ಮಂದಿಯ ಹೇಳಿಕೆಗಳನ್ನು 164 ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಈ ಎಲ್ಲ ಸಾಕ್ಷ್ಯಗಳು ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಿರುವಂಥದ್ದು. ಅರವಿಂದ್, ರೈಟ್.